ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ಡಾಕ್ಟರ್ ಹೇಳ್ತಾ ಇರ್ತಾರೆ, ಇವತ್ತೇ ನಿಮ್ಮ ಅಪ್ಪನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ದಶರಥಗೆ ಹೇಳ್ಬೇಕಾದ್ರೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಖುಷಿಯಿಂದ ಎಲ್ಲರೂ ಸಹ ಬಂದ್ಬಿಟ್ಟು ಶಾರದಾಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ. ಈ ಕಡೆ ದಶರಥ ಕೈ ಮುಗಿದು ಶಾರದಾಗೆ ಹೇಳ್ತಾ ಇರ್ತಾನೆ, ಇವತ್ತು ನಮ್ಮ ಅಪ್ಪನ ನೀನು ಕಾಪಾಡಿದೆ ಶಾರದಾ ಅಂತ ಹೇಳ್ತಾ ಇರಬೇಕಾದ್ರೆ, ಹಾಗೆ ವಿಮಲನು ಸಹ ಹೌದು ಶಾರದಾ, ನಿನ್ನ ಋಣ ನಮ್ಮ ಮೇಲೆ ತುಂಬಾ ಇದೆ, ಯಾವತ್ತೂ ನಿನ್ನ ಋಣನ ತೀರಿಸ್ತೀವೋ ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪನ ನಮಗೆ ಉಳಿಸ್ಕೊಟ್ಟೆ ಅಂತ ಇಬ್ಬರು ಸಹ ಕೈ ಮುಗಿದು ಹೇಳ್ತಾ ಇರ್ತಾರೆ. ಅವಾಗ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಹಾಗೆಲ್ಲ ಏನಿಲ್ಲ ಅಮ್ಮ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಆಗ ಸುಮಿತ್ರಾ, ನಿನಗೆ ತುಂಬ ಒಳ್ಳೆ ಮನಸ್ಸಿದೆ ಶಾರದಾ, ನಮ್ಮೆಲ್ಲರನ್ನೂ ಸಹ ನೀನು ಕಾಪಾಡಿದ್ಯಾ ಆಯಿತಾ, ತುಂಬ ಥ್ಯಾಂಕ್ಸ್ ನಿನಗೆ, ಆ ದೇವರು ಯಾವಾಗಲೂ ಸಹ ಒಳ್ಳೇದು ಮಾಡಿ ಮಗಳೇ, ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಅವಳನ್ನ ಹಗ್ ಮಾಡ್ಕೋತಾ ಇರ್ತಾಳೆ. ಅವಾಗ ಶಾರದನು ಸಹ ಅಮ್ಮ ಅಂತ ಅಂದ್ಕೊಂಡು ಹಗ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರಿಜಾತ ಮತ್ತು ಜ್ಯೋತಿಕಾ ಇಬ್ಬರು ಸಹ ತಾತನ ನೋಡೋಕೆ ಹೋಗಿದ್ದರು. ಬಂದುಬಿಟ್ಟಾಗ ಪಾರಿಜಾತ ಹೇಳ್ತಾ ಇರ್ತಾಳೆ, ಜೋ ಕಾಲು ಹೇಗಿದೆ ಇವಾಗ ಅಂದಾಗ, ತುಂಬ ನೋವ್ತಿದೆ ಮಾಮ್ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಬೇಜಾರು ಮಾಡ್ಕೋಬೇಡ, ಇಲ್ಲೇ ಟ್ರೀಟ್ಮೆಂಟ್ ಇದೆ ಅಲ್ವಾ, ಹಾಕಿಸ್ಕೊಂಡು ನಾವು ನಿಧಾನಕ್ಕೆ ಮನೆಗೆ ಹೋಗೋಣ ಅಂತ ಅಂದಾಗ, ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಅಂತ ಎಲ್ಲರೂ ಹೋಗ್ತಾ ಇರ್ತಾರೆ. ಆದರೆ ಜ್ಯೋತಿಕಾ ಮಾತ್ರ ಸಿದ್ದುನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ನಾನು ಎಷ್ಟೇ ಕರೆದ್ರೂ ಸಹ ನನ್ನನ್ನು ಕಾಪಾಡೋಕ್ಕೆ ಬರಲೇ ಇಲ್ವಲ್ಲ, ಆ ಶಾರದಾಗೋಸ್ಕರ ಇವನು ಈ ಥರ ಮಾಡ್ತಿದ್ದಾನಲ್ಲ ಅಂತ ಜ್ಯೋತಿಕಾ ಸಿದ್ದುನೇ ನೋಡಿಕೊಂಡು ಬೇಜಾರು ಮಾಡಿಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಜಲಜ ಕೇಳ್ತಾ ಇರ್ತಾಳೆ, ಅಲ್ಲ ಸಿದ್ದು ಅಣ್ಣ ಏನಾಯಿತು ಜ್ಯೋತಿಕಾ ಮೇಡಮ್ ಕಾಲಿಗೆ ಅಂತ ಅನ್ಬೇಕಾದ್ರೆ, ಈ ಥರ ಪರಿಹಾರ ಪೂಜೆ ಆಗಬೇಕಾದ್ರೆ ಈ ಥರ ಎಲ್ಲ ಆಯಿತು ಜಲಜ ಅಂತ ಹೇಳಿದಾಗ, ಅದನ್ನು ಕೇಳಿಕೊಂಡು ಜಲಜಗೂ ಶಾಕ್ ಆಗುತ್ತೆ, ಹಾಗೆ ಶಾರದಾಗೂ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ಇಷ್ಟೆಲ್ಲ ಆಯಿತು, ಪುರೋಹಿತರು ಬೇರೆ ಹೇಳಿದರು ನಿಮ್ಮ ಮನೇಲಿ ಹಿರಿಯರಿಗೆ ಈ ಥರ ಕಂಟಕ ಎಲ್ಲ ಆಗುತ್ತೆ ಅಂತ, ಅದು ನಿಜನೇ ಆಯಿತು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಾರದಾ ಅವರೇ ತುಂಬ ಥ್ಯಾಂಕ್ಸ್ ಆಯಿತಾ, ಇವತ್ತು ನಮ್ಮ ತಾತನ ಪ್ರಾಣ ಉಳಿಸಿದ್ರ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳ್ತಾ ಇರಬೇಕಾದ್ರೆ, ಶಾರದಾ ಏನು ಹೇಳ್ದಾನೆ ಹಾಗೆ ಸಿದ್ದು ಮುಖ ನೋಡಿಕೊಂಡು ಸುಮ್ಮನಾಗ್ಬಿಡ್ತಾಳೆ. ಇನ್ನೊಂದು ಕಡೆ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಬರ್ತಾರೆ. ತಾತನ ಶಿವನಾರಾಯಣ ಆರೋಗ್ಯನ ಸುಧಾರಿಸ್ತಾ ಇರುತ್ತೆ. ಮನೆಗೆಲ್ಲರೂ ಸಹ ಕರ್ಕೊಬಂದ್ಬಿಟ್ಟು ಮತ್ತೆ ಪುನಃ ನೀನು ನಮ್ಮ ಮನೆಯ ಬೆಳಕಮ್ಮ, ನಮ್ಮ ಮನೆ ಎಲ್ಲರೂ ಸಹ ಕಾಪಾಡಿದೆ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಆ ಮಾತನ್ನ ಕೇಳಿಕೊಂಡು ಜೋಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಪಾರಿಜಾತನೂ ಸಹ ಒಟ್ಟೊಟ್ಟೆ ಊರ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಪುಟ್ಟಗೆ ಊಟ ಮಾಡ್ಸೋಕ್ಕೆ ಅಂತ ಶಾರದಾ ಊಟ ಹಾಕ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಊಟ ಮಾಡಿಸ್ತಿರ್ಬೇಕಾದ್ರೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅಮ್ಮ ಇವತ್ತು ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಮಾಡಿದ್ರು, ನಾನು ತುಂಬ ಚೆನ್ನಾಗಿ ಓಡಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ಪುಟ್ಟ ನಿನಗೆ ಓಡೋದಂದರೆ ತುಂಬ ಇಷ್ಟ ಅಲ್ವಾ, ಹಾಗಾದರೆ ಚೆನ್ನಾಗಿ ಓಡಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ಹೌದು ಅಮ್ಮ, ನಾನು ಚೆನ್ನಾಗಿ ಓದಿದೆ, ಆದರೆ ಏನು ಗೊತ್ತಾ, ನಾನು ಚೆನ್ನಾಗೇನೋ ಓಡಿದೆ, ಆದರೆ ಪಿ ಟಿ ಮಾಸ್ಟ್ರು ಹೇಳಿದರು ನೀನು ಈ ಥರ ಶೂ ಹಾಕಬಾರ್ದು, ಜಾಗಿಂಗ್ ಶೂ ಹಾಕಬೇಕು, ಹಾಗಿದ್ರೆ ಇನ್ನೂ ಚೆನ್ನಾಗಿ ಓಡ್ತಾ ಇರ್ತೀಯ ನೀನು, ಫಸ್ಟ್ ಬರ್ತೀಯ ಅಂತ ಹೇಳಿದರು. ಅಮ್ಮ ಪ್ಲೀಸ್ ಆ ಥರ ಶೂನ ನನಗೆ ಕೊಡ್ಸಮ್ಮ ಅಂತ ಇಲ್ಲಿ ದೀಪು ಪುಟ್ಟ ಶಾರದಾನ ತುಂಬ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಆ ಮಾತನ್ನ ಕೇಳಿ, ದೀಪು ಪುಟ್ಟನ ಮಾತನ್ನ ಕೇಳಿ ಶಾರದಾಗೆ ತುಂಬ ಬೇಜಾರಾಗುತ್ತೆ. ಒಳೊಳಗೆ ಅಳ್ತಾ ಇರ್ತಾಳೆ. ನೋಡು ಪುಟ್ಟ, ಇವಾಗ ನನ್ನ ಹತ್ರ ದುಡ್ಡಿಲ್ಲ ಆಯಿತಾ, ದುಡ್ಡು ಬಂದಾಗ ನಾನು ತಂದು ಕೊಡ್ತೀನಿ ಅಂದಾಗ, ಅಮ್ಮ ಹೋಗಮ್ಮ, ಯಾವಾಗ ನೋಡಿದ್ರು ನೀನು ಹೀಗೆ ಅಂತೀಯ ಅಂತ ಇಲ್ಲಿ ದೀಪು ಪುಟ್ಟ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆ ಮಾತನ್ನ ಈ ಕಡೆ ಸಿದ್ದು ಕೇಳ್ಕೊತಾನೆ. ಕೇಳಿಕೊಂಡು, ಎಷ್ಟು ಸ್ವಾಭಿಮಾನಿ ಅಲ್ವಾ ಶಾರದಾ ಅವರು, ಈ ನಮ್ಮ ಮನೆಗೆಲ್ಲ ಎಷ್ಟೊಂಥರ ಹೆಲ್ಪ್ ಮಾಡಿದ್ದಾರೆ, ಆದರೂ ಸಹ ತನ್ನ ನೋವು ಎಷ್ಟೇ ಇದ್ದರೂ ಸಹ ಏನು ನಮ್ಮ ಹತ್ರ ಹೇಳ್ಕೊಳ್ಳಲ್ಲ, ಹೇಳಿದರೆ ನಾವೇ ತಂದುಕೊಡ್ತಿದ್ದಲ್ವ, ಆದರೂ ಸಹ ಅವ್ರು ಏನೂ ಹೇಳ್ಕೊಳ್ಳಲ್ಲ, ಇರಲಿ ಅಂತ ಅಂದ್ಕೊಬಿಟ್ಟು ದೀಪು ಪುಟ್ಟಗೆ ಅಂತ ಹೊಸ ಶೂನ ಆಲ್ರೆಡಿ ಅವನು ತೊಗೊಬರೋಕ್ಕೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ದೀಪು ಪುಟ್ಟನ ಸ್ಕೂಲಿಗೆ ಕರ್ಕೊಬಂದು ಬಿಟ್ಟೋಗ್ತಾಳೆ. ಅಲ್ಲಿ ಮತ್ತೆ ಪಿ ಟಿ ಮಾಸ್ಟ್ರು ಓಡಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ದೀಪು ಪುಟ್ಟ ಶೂನ ಹಾಕಿರಲ್ಲ. ಆವಾಗ ಪಿ ಟಿ ಮಾಸ್ಟ್ರು, ನೀನು ಈ ರನ್ನಿಂಗ್ ಶೂ ಹಾಕಿಲ್ಲ ಅಂತಂದರೆ ನೀನು ಇಲ್ಲಿಗೆ ಬರೋಂಗಿಲ್ಲ, ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ತುಂಬ ಕೋಪ ಮಾಡ್ಕೊಂಡು ಹಾಗೆ ಬೇಜಾರು ಮಾಡಿಕೊಂಡು ದೀಪು ಪುಟ್ಟ ಒಂದು ಕಡೆ ಅಳ್ತಾ ಇರಬೇಕಾದ್ರೆ ಅಲ್ಲಿಗೆ ಸಿದ್ದು ಫ್ರೆಂಡ್ ಬಂದೇ ಬಿಡ್ತಾನೆ. ಆಗ ಫ್ರೆಂಡ್ ನೀನು ಬಂದ ಅಂತ ಖುಷಿ ಆಗ್ತಿರ್ಬೇಕಾದ್ರೆ, ನಿನಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ತಂದಿದ್ದೀನಿ ಅಂತ ಶೂನ ಕೊಡ್ತಾನೆ. ಅದನ್ನು ನೋಡಿ ದೀಪು ಪುಟ್ಟಗೆ ತುಂಬ ಖುಷಿ ಆಗುತ್ತೆ. ಫ್ರೆಂಡ್ಸ್, ನಾನು ಕೇಳ್ದಲೇ ಇದ್ರು ನೀನು ತಂದುಕೊಟ್ಟಿದ್ದೀಯಾ, ಅಮ್ಮನ ಹತ್ರ ದುಡ್ಡಿಲ್ಲ ಅಂತ ಅಂದ್ಲು, ನನಗೆ ತುಂಬ ಬೇಜಾರಾಯಿತು, ಆದರೆ ನನಗೆ ರನ್ನಿಂಗ್ ರೇಸಲ್ಲಿ ಓಡೋಕ್ಕೆ ತುಂಬ ಇಷ್ಟ ಫ್ರೆಂಡ್ ಅಂದಾಗ, ತಗೋಪುಟ್ಟ ನಿನಗೋಸ್ಕರನೇ ನಾನು ತಂದಿರೋದು, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಓಡಿ ಫಸ್ಟ್ ಬರಬೇಕು ಆಯಿತಾ ಅಂತ ಹೇಳಿದಾಗ ದೀಪು ಪುಟ್ಟ ಖುಷಿಪಟ್ಟು ಸಿದ್ದಿಗೆ ಒಂದು ಮುತ್ತು ಕೊಟ್ಟು ಆಟಾಡೋಕ್ಕೆ ಹೋಗ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಕಾಲು ನೋವು ಅಂತ ಪೇನಿಂದ ಬಳಲ್ತಾ ಇರ್ತಾಳೆ. ಆವಾಗ ಸುಮಿತ್ರ ಎಣ್ಣೆ ಹಚ್ಚೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆವಾಗ ಶಾರದಾ, ಬೇಡ ಅಮ್ಮ ಕೊಡಿ, ನಾನೇ ಹಚ್ಚುತ್ತೀನಿ, ಹೇಗಿದ್ದರೂ ವಿಮಲಮ್ಮನಿಗೂ ಸಹ ಹಚ್ಚುತ್ತೀನಲ್ಲ, ಹಾಗೆ ಇವರಿಗೂ ನಾನು ಮಸಾಜ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಪುಟ್ಟ ಎಷ್ಟರಾಗಲಿ ಅವಳು ನಿನ್ನ ತಂಗಿ ಅಲ್ವ, ಅದನ್ನೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ತಗೋ ಆಯಿತು ಅಂತ ಎಣ್ಣೆನ ಕೊಟ್ಟು ಇಲ್ಲಿ ಸುಮಿತ್ರ ಕಳಿಸ್ತಾ ಇರ್ತಾಳೆ. ಆಗ ರೂಮಿಗೆ ಎಣ್ಣೆ ಹಚ್ಚೋಕ್ಕೆ ಅಂತ ಶಾರದಾ ಬಂದಾಗ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿರ್ತಾಳೆ. ಜ್ಯೋತಿಕಾ ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ಕೋಪ ಮಾಡಿಕೊಂಡು ಜೋ ಹೇಳ್ತಾ ಇರ್ತಾಳೆ,
ನಮ್ಮ ಮನೆಯವ್ರನ್ನೆಲ್ಲ ನೀನು ತುಂಬ ಚೆನ್ನಾಗಿ ಇಂಪ್ರೆಸ್ ಮಾಡಿದ್ಯಾ ಅಲ್ವಾ ಅಂತಾಗ ಆ ಮಾತನ್ನ ಕೇಳಿ ಶಾರದಾಗೆ ತುಂಬ ಆಶ್ಚರ್ಯ ಆಗ್ತಿರುತ್ತೆ, ಹಾಗೆ ಶಾಕು ಸಹ ಆಗ್ತಾ ಇರುತ್ತೆ. ನಮ್ಮಪ್ಪ ನಮ್ಮಮ್ಮ ಹಾಗೆ ನಮ್ಮ ಅತ್ತೆ ಎಲ್ಲನೂ ಸಹ ನೀನು ಇಂಪ್ರೆಸ್ ಮಾಡಿದ್ಯಾ, ಹಾಗೆ ನನ್ನ ಸಿದ್ದುನ ನೀನು ಮೋಡಿ ಮಾಡಿ ನಿನ್ನ ಬುಟ್ಟಿಗೆ ಹಾಕೊಂಡಿದ್ಯಾ, ನಿನ್ನ ಬಲೆಗೆ ಬೀಳಿಸ್ಕೊಂಡಿದ್ಯಾ ಅಂತ ಕೋಪ ಮಾಡ್ಕೊಂಡು ಇಲ್ಲಿ ಜೋ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾರದಾ ಕಣ್ಕಂಡು ಬಿಟ್ಕೊಂಡು ಶಾಕ್ ಆಗಿ ಹಾಗೆ ಜ್ಯೋತಿಕನ ನೋಡ್ತಾ ಇರ್ತಾಳೆ. ಏನು ಹೇಳ್ತಾ ಇದ್ದೀರಾ ಜ್ಯೋತಿಕಾ ಅವರೇ ನೀವು ಅಂತ ಹೇಳ್ತಾ ಇರಬೇಕಾದ್ರೆ ನಾನು ನಿಜನೇ ಹೇಳ್ತಾ ಇದ್ದೀನಿ ಆಯ್ತಾ, ಸಿದ್ದು ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಬರೋ ಹಾಗೆ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ನೀವು ನನ್ನನ್ನು ತಪ್ಪ ತಿಳ್ಕೊಂಡಿದ್ದೀರಾ ಜ್ಯೋತಿಕಾ ಅವರೇ, ಆ ಥರ ಏನೂ ಇಲ್ಲ, ನನ್ನ ಮತ್ತು ಸಿದ್ಧಾರ್ಥ್ ನಡುವೆ ಯಾವ ಸಂಬಂಧನೂ ಸಹ ಇಲ್ಲ ಅಂತ ಅಂದಾಗ ನನಗೆ ಗೊತ್ತು ಸಿದ್ದು ನಿನ್ನನ್ನು ಪ್ರೀತಿ ಮಾಡೋ ಹಾಗೆ ನೀನು ಮೋಡಿ ಮಾಡಿ ಅವನನ್ನು ಬುಟ್ಟಿಗೆ ಹಾಕೊಂಡಿದ್ಯಾ, ಇದೇ ನಿಜ ಅಂತ ಕೋಪ ಮಾಡಿಕೊಂಡು ಅವಳನ್ನೇನು ಸಾಯಿಸಬೇಕು ಆ ಥರ ರೇಂಜಲ್ಲಿ ಅವಳು ಕೋಪ ಮಾಡಿಕೊಂಡು ಶಾರದಾಗೆ ಬೈತಾ ಇರ್ತಾಳೆ. ಈ ಮಾತನ್ನ ಕೇಳಿ ಶಾರದಾಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿರುತ್ತೆ. ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ, ನೀನೇ ಆಗಿ ಮನೆ ಬಿಟ್ಟು ಹೋಗ್ತೀಯೋ ಅಥವಾ ನಾನೇ ಕತ್ತಿಡ್ದು ನಿನ್ನ ಮತ್ತು ನಿನ್ನ ಮಗಳನ್ನ ಆಚೆ ಕಳಿಸ್ಲಾ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಶಾಕ್ ಆಗಿಬಿಡುತ್ತೆ ಶಾರದಾಗೆ. ಹಾಗೆ ಜ್ಯೋತಿಕನ ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.